ಮಾಜ ಸಿನಿಮಾದ ಟ್ರೇಲರ್ ಅನ್ನ ಬಿಡುಗಡೆ ಮಾಡಿದ್ದೇವೆ. ದಯವಿಟ್ಟು ಎಲ್ಲ ಮಾಧ್ಯಮದವರೆಗೂ ನಾನು ಕೇಳ್ಕೊಳ್ಳೋದೊಂದೇ, ನಮ್ಮ ಒಂದು ಏನು ಹೊಸ ಟೀಮು ಒಂದು ಪ್ರಯತ್ನವನ್ನ ಮಾಡಿದ್ದೀವಿ. ದಯವಿಟ್ಟು ಇಡೀ ಒಂದು ಏನು ಕನ್ನಡ ಸ್ವಲ್ಪ ನರ್ವಸ್ ನಮ್ಮ ಸಿನಿಮಾನ ಬೆಳೆಸೋದು ಎಲ್ಲ ನಿಮ್ ಕೈಲಿದೆ ಸರ್. ಜಾಸ್ತಿ ನಾನೇನು ಮಾತಾಡೋಕ್ಕಲ್ಲ. ಕ್ವಶನ್ ಇದ್ರೆ ಕೇಳಿ ಸರ್, ಹೇಳ್ತೀನಿ. ಎಸ್ ಸರ್, ಎಸ್ ಸರ್. ಸುಮಾರು ಈಗ ನಿರ್ಭಯ ಕೇಸ್ ಇರ್ಬೋದು, ಸುಮಾರು ಒಂದು 4-5 ಕೇಸ್ಗಳನ್ನ ಸ್ಟಡಿ ಮಾಡಿದೀವಿ. ಅದ್ರ ಜೊತೆಗೆ ಏನ್ ನಾನು ಒಂದು ಒನ್ಲೈನ್ ಇಟ್ಕೊಂಡು ಈಗಿನ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಹೆಣ್ಣಿನ ಮೇಲೆ ಯಾವ ತರ ದೌರ್ಜನ್ಯ ನಡೀತಾ ಇದೆ ಅದ್ರ ವಿರುದ್ಧ, ಈಗ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಅಲ್ಲೇ ಇಂತ ನನ್ನ ಮಕ್ಕಳನ್ನ ಪಬ್ಲಿಕ್ ಅಲ್ಲಿ ಬೆಂಕಿ ಹಾಕಿ ಸುಡ್ಬೇಕು ಅಂತ ಜಸ್ಟ್ ಒಂದು ಮಾತುಗೂ ಹೇಳ್ತಾ ಇರ್ತಾರೆ. ಅದನ್ನ ನೀವು ಈ ಸಿನಿಮಾದಲ್ಲಿ ನೋಡ್ತೀರಾ ಸರ್? ಸರ್, ಸೊಲ್ಯೂಷನ್ ಅಂದ್ರೆ ನಮ್ಮ ಮನಸ್ಥಿತಿನೇ ಸೊಲ್ಯೂಷನ್. ಪ್ರತಿಯೊಬ್ಬ ಮನುಷ್ಯ ಎಲ್ಲಿ ಚೇಂಜ್ ಆಗ್ತಾನೆ ಅಂದ್ರೆ ತನ್ನ ಮನಸ್ಸಿಂದಾನೇ ಚೇಂಜ್ ಆಗ್ತಾನೆ. ಆ ಚೇಂಜಸ್ ಒಳ್ಳೆ ರೀತಿಲೂ ನಾವು ಅವ್ರನ್ನ ಚೇಂಜ್ ಮಾಡ್ಬೋದು, ಕೆಟ್ಟ ರೀತಿನೂ ಇರುತ್ತೆ. ಬಟ್ ಅದನ್ನ ಮಾಡಿದ್ರೆ ಅವ್ರು ಚೇಂಜ್ ಆಗೋದು ಈ ರೀತಿ ಇರುತ್ತೆ ಸರ್. ಆ ಹೆದರಿಕೆ ಅಂತಲ್ಲ ಸರ್, ಈಗ ಯಾವುದೇ ಒಂದು ವಿಷಯ ಅಂದ್ರೆ ಒಬ್ಬ ಮನುಷ್ಯನಿಗೆ ಅವನು ಹೆದರಿಕೆನೆ ಕೆಟ್ಟದು ಅಂತ ಬಂದಾಗ ಅದು ಎದುರಿಸೋದೇನೆ. ಬಟ್ ಹಂಗೆ ಬಿಟ್ಬಿಟ್ರೆ ಅದು ಬೇರೆ ಸಮೇತ ಬಿಟ್ಟು ಅಂದ್ರೆ ಅದು ಮರ ಆಗಿ ಬೆಳೆದ್ಬಿಡುತ್ತೆ. ಬೇರೆಲ್ಲ ಇದ್ದಾಗಲೇ ಅದನ್ನ ತೆಗೆದಾಕ್ಬಿಡ್ಬೇಕು. ಆ ರೀತಿ ಇನ್ಸುತ್ತೆ. ಹೇಳಿದೀವಿ ಸರ್, ಹೇಳಿದೀವಿ. ಆ ತರ ಒಂದು ಸುಮಾರು 4-5 ಸೀನ್ ಬರುತ್ತೆ. ಅದಕ್ಕೆ ಸೆನ್ಸಾರ್ನವರು ಸಹ ಎಷ್ಟು ಬೇಕು, ಜನ ಎಷ್ಟು ನೋಡ್ಬೇಕು ಅದನ್ನ ಮಾಡಿದ್ದಾರೆ ಸರ್. ಸರ್ಟಿಫಿಕೇಟ್ ಬಂದಿದೆ ಸರ್. ಸರ್ 15ನೇ ತಾರೀಕು ಬರ್ತಾ ಇದೀವಿ ಸರ್. ಮತ್ತೆ ನಮ್ಮ ಇಷ್ಟಕ್ಕೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಮುರುಗನ್ ಸರ್. ನಮ್ಮ ಈ ಸಿನಿಮಾಗೆ ಏನ್ ಬೇಕು ಎಲ್ಲವನ್ನು ಸಹ ಅವರು ಒದಗಿಸಿದ್ದಾರೆ. ಇನ್ನ ಆರ್ಟಿಸ್ಟ್ ಲೆಕ್ಕಕ್ಕೆ ಬಂದಾಗ ನಮ್ಗೆ ನಮ್ಮ ರಂಜು ಆಗಿರ್ಬೋದು, ನಮ್ಮ ಅಣ್ಣ ಶ್ರೀಹಾನ್ ದೀಪಕ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಸಂಭ್ರಮ ಗೌಡ ಆಗಿರ್ಬೋದು, ರಾಜು ಆಗಿರ್ಬೋದು, ಅಜಯ್ ಅವರಾಗಿರ್ಬೋದು, ನಮ್ ಗೀತಾ ಅವರು ಕೋರಿಯೋಗ್ರಫಿ ಸುಮಾರು ಒಂದು 250 ಜನ ಕೋರಿಯೋಗ್ರಫಿ. ಒಂದು ಸಾಂಗ್ ಅಲ್ಲಿ ಹೋಳಿ ಸಾಂಗ್ ಬರುತ್ತೆ, ಆ ಸಾಂಗ್ ಅನ್ನ 250 ಜನ ಡ್ಯಾನ್ಸರ್ಸ್ ಅನ್ನ ಹಾಕಿ ತುಂಬಾ ಚೆನ್ನಾಗಿ ಅದು ಮೂಡ್ ಬಂದಿದೆ. ಅದ್ರ ಜೊತೆಗೆ ಎಲ್ಲ ನಮ್ಮ ಕ್ಯಾಮ್ರಾಮನ್ ಸಹ ಜಗನ್ ಬಾಬು ಅವರಾಗಿರ್ಬೋದು, ಆಮೇಲೆ ನಮ್ಮ ವಿನಯ್ ಆಗಿರ್ಬೋದು, ಆಮೇಲೆ ಗಗನ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ನಮ್ಮ ಉಗ್ರಂ ರವಿ ಅವರು ಅಷ್ಟೇ ತುಂಬಾ ಹಳೆ ಪರಿಚಯ ನನಗವರು. ನಾನು ಮಾಡಿರೋದು ಇದು ನಂದು 2ನೇ ಚಿತ್ರ ಆದ್ರೂ ಸಹ ಫಸ್ಟ್ ಇದೇ ಮೂವಿ ರಿಲೀಸ್ ಆಗ್ತಾ ಇದೆ. ಅದು ಬೇರೆ ಇನ್ನೊಂದು ಸಿನಿಮಾ, ಅದು ನೆಕ್ಸ್ಟ್ ಮಂತ್ ಬರುತ್ತದು. ಅದ್ರ ಬಗ್ಗೆ ಮಾತಾಡೋಣ ಸರ್. ಸದ್ಯಕ್ಕಿದ್ದು ಅಷ್ಟೇ ಸರ್. ಎಸ್ ಸರ್, ನಾನು ಸೇಮ್ ಸರ್. ಆ ಗ್ಯಾಂಗಲ್ ನಾನು ಒಬ್ಬ ಸರ್. ಎಸ್ ಸರ್. ಸರ್, ಇದಕ್ಕೆ ಆನ್ಸರೇ ಸಿಗ್ತಾ ಇಲ್ಲ ಸರ್ ನನಗೂ. ಎಲ್ಲ ಹುಡುಗರು ಸ್ವಲ್ಪ ನಾನು ಬೆಳೆದಿದ್ ರೀತಿ ಹಂಗಂತ ಕೆಟ್ಟದು ಅಲ್ಲ, ಹಂಗಂತಲ್ಲ ಸರ್. ಎಲ್ಲಾ ರೀತಿನೂ ಒಳ್ಳೆ ರೀತಿಲೇ ಇದು ಮಾಡಿ. ಸರ್, ನನಗೆ ಗೊತ್ತಿರೋ ಒಂದು 2-3 ಜನ ಪೊಲೀಸ್ ಹತ್ರ ನಾನು ಇದನ್ನ ಮಾತಾಡಿನೇ ಒಂದು ಟೈಟ್ಲಿಂದ ಇರ್ಬೋದು, ನಿಮ್ಗೆ ಮಾಜರ್ ಅನ್ನೋ ಒಂದು ಟೈಟ್ಲಿಂದನೂ ಸಹ ಅವ್ರ ಹತ್ರ ನಾನು ಚರ್ಚೆ ಮಾಡಿನೇ ಎಲ್ಲ ಮಾಡಿರುತ್ತೆ ಸರ್. ಎಷ್ಟು ಸಾಧ್ಯವಾಗುತ್ತೋ ಒಂದು ತಕ್ಕ ಮಟ್ಟಿಗೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಸರ್. ಸರ್, ಅದೇ ಡ್ಯೂರೇಷನ್ ಬಂದು ನಿಮ್ಗೆ 1 hour 54 minutes ಏನೋ ಬರುತ್ತೆ ಸರ್. ಇದು ಟ್ರೈಲರ್ ಅಲ್ಲಿ ನಿಮ್ಗೆ ಅಷ್ಟು ಇದಿದೆ. ಸಿನಿಮಾದಲ್ಲಿ ಎಲ್ಲಿಗೆ ಯಾವ ಸೀನ್ಗೆ ಏನ್ ಬೇಕೋ ಅದು ಮಾಡಿದೀವಿ ಸರ್. ಸರ್, ಇದು ಸಾಂಗ್ ಬಂದು 4 ಸಾಂಗ್ ಇದೆ ಸರ್. ಒಂದು ಹೋಳಿ ಸಾಂಗ್ ಇದೆ, ಇನ್ನೊಂದು ರೊಮ್ಯಾಂಟಿಕ್ ಮೆಲೋಡಿ, ಮತ್ತೆ ನಮ್ಮ ಉಚ್ಚಾ ವೆಂಕಟ್ ಅವ್ರು ಆಡಿದ್ರು ಸಾಂಗು. ಅದು ಸ್ವಲ್ಪ ಈಗಿನ ಜನರೇಷನ್ಗೆ ಯಾವ ತರ ಈ ಗ್ಯಾಂಗು ಟೋಟಲ್ ಸ್ಟೋರಿ ಓವರ್ ಆಲ್ ಅದ್ರಲ್ಲಿ ಮೀನಿಂಗ್ ಇದು ಬರುತ್ತೆ. ತುಂಬಾ ಹಿಂಸೆ, ಕ್ರೌರ್ಯ ಎಲ್ಲ ಇದೆ ಸರ್. ಇದೆ ಸರ್. ಎಲ್ಲ ಈಗ ಯಾಕಂದ್ರೆ ಅತ್ಯಾಚಾರ ಅಂದಾಗ ನಾವು ತೋರಿಸಲೇಬೇಕು, ಅದು ಬಿಟ್ಟು ಬೇರೆ ಏನು ತೋರ್ಸಕ್ಕಾಗಲ್ಲ. ಅದನ್ನ ಹಿಂಗೆ ನಾವು ವಿರುದ್ಧವಾಗಿ ಒಂದು ಪೊಲೀಸ್ ಇಲಾಖೆ ಆಗಲಿ ಯಾವ ತರ ವರ್ಕ್ ಮಾಡಬೇಕು ಅದನ್ನ ಇದ್ರಲ್ಲಿ ತೋರಿಸಿದ್ವಿ. ಬಟ್ ಆ ಪ್ರಚೋದನೆ ಮಾಡೋವಾಗ್ಲೂ ಎಂಡ್ ಅನ್ನೋದೊಂದು ಕೊಟ್ಟಿದ್ದೀನಲ್ಲ ಸರ್. ಇಷ್ಟೆಲ್ಲಾ ಮಾಡಿದ್ರು ಇವರು ಯಾವ್ದೇ ಕೆಟ್ಟ ಕೆಲಸ ಮಾಡಿದ್ರೆ ಕೊನೆಗೆ ಅದು ಗುಳಿಗಾಲ ಇಲ್ಲ ಅನ್ನೋದನ್ನ ಇದ್ರಲ್ಲಿ ತೋರಿಸಿದ್ದೀನಿ ಸರ್. ಈ ಮಾಜರ್ ಅನ್ನೋ ಚಿತ್ರಕ್ಕೆ ಲೋಕಲ್ ಲೋಕಿ ಅವರು ನನ್ನ ಆಯ್ಕೆ ಮಾಡಿಕೊಂಡಾಗ ನಂಗೆ ಬಹಳ ಸಂತೋಷ ಆಯಿತು. ಇದು ನನ್ನ ಮೊದಲನೇದು, ನಾನು ಆ್ಯಕ್ಟ್ ಮಾಡಿದಾಗ ನನ್ನ ಮೊದಲನೇ ಸಿನಿಮಾ ಆಗಿತ್ತು. ತದನಂತರ 2 ಸಿನಿಮಾ ರಿಲೀಸ್ ಆಗಿದೆ. ಮುರುಗನ್ ಸರ್ಗೆ ಸಂಭ್ರಮ ಅವ್ರ ಜೊತೆ ನನ್ನ ಕಾಂಬಿನೇಷನ್ ಇದೆ.
ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬಹಳ ಡೇಸ್ ಇತ್ತು ನನ್ನ ರೋಲ್ಗೂ. ತುಂಬ ಡೆಡಿಕೇಶನ್ ಅನ್ನೋದನ್ನ ನಾನು ಈ ಟೀಮಲ್ಲಿ ಇದೆ ಅನ್ನೋದನ್ನ ನಾನು ಹೇಳ್ಬೋದು. ನನ್ನ ಪಾತ್ರ ಅಷ್ಟೇ ಗೊತ್ತಿರೋದ್ರಿಂದ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇಡೀ ಟೀಮ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ತಮ್ಮೆಲ್ಲರ ಸಪೋರ್ಟು ಈ ಮೂವಿ ಮೇಲೆ ಇರಲಿ. ಈ ಸಿನಿಮಾದಲ್ಲಿ ನಾನು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದೀನಿ. ಸೊ ಎಲ್ಲ ಥರ ಸಪೋರ್ಟ್ ಕೊಟ್ಟಿರೋದು ನಮ್ಮ ಡೈರೆಕ್ಟರು ಲೋಕಿ ಸರ್, ಹಾಗೆ ಮುರುಗನ್ ಸರ್, ದೀಪು ಸರ್, ಸಂಭ್ರಮ ಮೇಡಮ್, ಉಗ್ರಂ ರವಿಜಿ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಈ ಹೆಣ್ಣಿನ ಬಗ್ಗೆ ಶೋಷಣೆ ಏನು ನಡೀತಾ ಇದೆ, ಅದಕ್ಕೆ ಯಾವ ಥರ ಒಂದು ಪೊಲೀಸ್ ಇಲಾಖೆಯಿಂದ ಯಾವ ಥರ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನ ಏನೋ ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಹೀಗೆಲ್ಲ ಒಂದು ಸಪೋರ್ಟ್ ಕೊಟ್ಟು ಏನೋ ಸ್ವಲ್ಪ ಬೆಳೆಸ್ಬೇಕು ಅಂತ ಎಲ್ಲ ಕೇಳ್ಕೊಂತೀವಿ. ಈಗಷ್ಟೇ ಟ್ರೇಲರ್ ನೋಡಿದ್ವಿ. ಅದನ್ನ ನೋಡೋದಕ್ಕೆ ಒಂಥರ ಕಷ್ಟ ಆಗ್ತಿತ್ತು ನನಗೆ. ಇನ್ನು ಅದನ್ನ ರಿಯಲ್ ಆಗಿ ಅನುಭವಿಸಿರೋರ ಹೆಣ್ಮಕ್ಳ ಕಷ್ಟ, ಅದರ ಕ್ರೂರತೆ ಹೆಂಗಿರುತ್ತೆ ಅಂತ ನಮಗೆ ನೆನ್ಸ್ಕೊಳ್ಳೋಕ್ಕೂ ಭಯ ಆಗತ್ತೆ. ಕಾನೂನು ಎಷ್ಟೇ ಶಿಕ್ಷೆ ಕ್ರಮ ಕೈಗೊಳ್ತಿದ್ರು, ಎಷ್ಟೇ ಹೋರಾಡ್ತಿದ್ರು, ಕೊಲೆ, ಸುಲಿಗೆ, ಅತ್ಯಾಚಾರ ಅನ್ನೋದು ನಿಲ್ತಿಲ್ಲ. ಅದು ನಿಲ್ಲಬೇಕು, ಅದು ಎಂಡ್ ಆಗಬೇಕು ಅನ್ನೋದು ಎಲ್ಲರ ಕೋರಿಕೆ. ಯಾಕಂದ್ರೆ ಅದನ್ನ ನೆನ್ಸ್ಕೊಳ್ಳೋಕೆ ಭಯ ಆಗುತ್ತೆ. ಇನ್ನು ಅದನ್ನ ಅನುಭವಿಸಿ ಮೆಂಟಲಿ ಫಿಸಿಕಲಿ ನೋವು ಪಟ್ಟಿರೋರ್ ಕಷ್ಟ, ಅದನ್ನ ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಅದನ್ನ ನಾವು ಫೀಲ್ ಮಾಡೋಕ್ಕೂ ಕಷ್ಟ ಆಗತ್ತೆ. ಇದರಲ್ಲಿ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಸಹ ಇದೆ. ನನ್ನ ಪಾತ್ರದ ಹೆಸರು ಶ್ವೇತಾ ಅಂತ. ಅವ್ರು ರೇಗಿಸ್ತಾ ಇರ್ತಾರೆ, ಅದು ಅವರ ಹಳೆ ಡವ್ ಹೆಸರು ಅಂತ. ಅದು ಎಷ್ಟು ನಿಜ ಗೊತ್ತಿಲ್ಲ. ಇಲ್ಲ, ತಮಾಷೆಗೆ ತಾನೇ ರೇಗಿಸ್ತಾ ಇದ್ದಿಲ್ಲ, ನಿಜನಾ? ಒಂದು ಮುದ್ದಾಗಿರುವಂತಹ ಲವ್ ಸ್ಟೋರಿ ಇರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ. ಒಳ್ಳೇದಾಗ್ಲಿ ಎಲ್ಲರಿಗೂ, ತಂಡಕ್ಕೆ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಅದು ಗೊತ್ತಿಲ್ಲ ಸರ್. ಆಕ್ಚುಲಿ ಇದು ಸ್ವಲ್ಪ ಲೇಟ್ ಆಗಿ ರಿಲೀಸ್ ಆಗ್ತಾ ಇದೆ. ಬಟ್ ಒಂದ್ ಹೇಳ್ಬೇಕಂದ್ರೆ, ಅವರು ಯಾವ್ದು ಸಿನಿಮಾನ ಅರ್ಧಕ್ಕೆ ನಿಲ್ಲಿಸದೆ ರಿಲೀಸ್ ಮಾಡ್ತಾ ಇರೋದು ಅವರ ಸಿನಿಮಾ ಮೇಲೆ ಇರುವಂತಹ ಒಲವು ಎಷ್ಟಿದೆ ಅಂತ ಗೊತ್ತಾಗತ್ತೆ. ಬಟ್ ನನ್ಗೂ ಅನ್ಸುತ್ತೆ, ಈ ಸಿನಿಮಾ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ಹುಡ್ಕೊ ಬರ್ತಿದ್ಯಾ ಅಂತ. ಇಲ್ಲ, ನಾನು ಅಷ್ಟು ಧೈರ್ಯವಾಗಿ ಮಾಡ್ತಿದ್ದೀನ ಅಂತ ಗೊತ್ತಿಲ್ಲ. ಬಟ್ ಖುಷಿ ಇದೆ ಸರ್ ಮಾಡೋದ್ರೆ. ನನ್ನ ಪಾತ್ರದಿಂದನೂ ಅದ್ರ ಒಂದು ಮೆಸೇಜ್ ಸಿಗುತ್ತೆ ಅಂತ ಅನ್ಸೋದು ನಂಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು. ಅಂತ ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ನಾಯಕ ನಟನಾಗಿ. ಕ್ಯಾರೆಕ್ಟರ್ ತುಂಬಾ ಚಿಕ್ಕದಾಗಿದ್ರು ಕಂಪ್ಲೀಟ್ ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ. ಆ ಪಾತ್ರದಲ್ಲೂ ಒಂದು ಮೆಸೇಜ್ ಇದೆ. ಸೊ ಹಾಗಾಗಿ ಈ ಸಿನಿಮಾ ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸರಿ, ಇಲ್ಲ, ಇದು 2ನೇ ಸಿನಿಮಾ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುರುಗನ್ ಅಂತ. ಇದು ನನಗೊಂದು ಲೈಫಲ್ಲಿ ಏನೋ ಒಂದು ಅಚೀವ್ಮೆಂಟ್ ಎಲ್ರಿಗೂ ಒಂದು ಕನಸಿರುತ್ತೆ. ಆ ಥರ ನನಗೂ ಒಂದು ಕನಸು ಏನಂದರೆ ಒಂದು ಮೂವಿ. ಅದು ಏನಾಗುತ್ತಾ ಅದು ಆಮೇಲೆ, ಬಟ್ ಮಾಡೋಣ ಅಂತ ಒಂದು ಇದಿತ್ತು. ಅದಕ್ಕೋಸ್ಕರ ಲೋಕಿ ಅವಾಗ ಸಿಕ್ಕಿದಾಗ ಮಾತುಕತೆ ಹಾಕಿ ಅದೇನೋ ನಾವು ಮಾಡಲೇಬೇಕು, ಅದು ಲಾಭ, ಅದು ಆಮೇಲೆ ನೆಕ್ಸ್ಟ್ ಬಂತು. ಬಟ್ ಫ್ಯಾಷನ್ ಅನ್ನೋದು ಒಬ್ರಿಗೂ ಒಂದು ಮನೆ ಕಟ್ಟಬೇಕು ಅನ್ಸುತ್ತಾ ಇರುತ್ತೆ, ಒಬ್ರಿಗೂ ಬೇರೆ ಬೇರೆ ಕನಸಿರುತ್ತೆ. ಆ ಥರ ನನಗೊಂದು ಫ್ಯಾಷನ್ ಚಿಕ್ಕ ವಯಸ್ಸಿಂದ ಒಂದು ಮೂವಿ ಮಾಡಿಸೋಣ ಅಂತ ಆ ಥರ ಮಾತುಕತೆ ಮಾಡಿ, ಸ್ಟೋರಿ ಅಷ್ಟು ನಾನು ಕೇಳಕ್ಕೆ ಹೋಗಿಲ್ಲ. ಆಯ್ತು ಮಾಡೋಣ, ಮೂವಿ ಮೇಲೆ ಇರೋ ಫ್ಯಾಷನಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಸಾಧ್ಯವಾದಷ್ಟು ಎಷ್ಟು ಮಾಡಬೇಕು ಅಷ್ಟು ನಾನು ಮಾಡಿದ್ದೀವಿ, ಒಂಥರ ಬಂದಿದೆ. ಮತ್ತು ಡ್ಯಾನ್ಸರು ಗೀತಾ ಅವರು 250 ಜನ ಡ್ಯಾನ್ಸರ್ ಕರ್ಕೊಂಡ್ಬಂದು ಒಂದು ಒಳ್ಳೆ ಇದಾಕಿ ತುಂಬ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ದೊಡ್ಡ ಮೂವಿ ಯಾವ ಥರ ಇದೆಯಾ ಆ ಥರ ಫುಲ್ ಖರ್ಚು ಮಾಡಿ ಮಾಡಿಸಿದ್ದೀವಿ. ಅಂದರೆ ನಾವು ಬಾಹುಬಲಿ ಥರ ಥಿಂಕ್ ಮಾಡೋಕ್ಕೆ ಹೋದರೆ ಅದು ಬೇರೆ ಥರ ಕಾಣುತ್ತೆ. ಬಟ್ ನಮ್ಮ ಲೆವೆಲ್ ಮೂವಿ ಥರ ಥಿಂಕ್ ಮಾಡೋಕ್ಕೆ ಹೋದರೆ ನಿಮ್ಗೆ ಬೇರೆ ಥರ ಅನಿಸುತ್ತೆ, ಓಕೆ ಅನ್ನೋ ಥರ ನಿಮ್ಗೆ ಅನಿಸುತ್ತೆ. ನಮ್ಮ ಥಿಂಕಿಂಗ್ ಮೇಲೆ ಇರುತ್ತೆ. ಆ ಥರ ನಮ್ಮ ಲೆವೆಲ್ಗೆ ನೋಡ್ಕೊಂಡು ಮಾಡಿದ್ದೀವಿ. ಸಖತ್ತಾಗಿ ಫೈಟ್ ಇದೆ, ತುಂಬ ಸಖತ್ತಾಗಿ ಮಾಡಿದ್ದೀವಿ. ನೆಕ್ಸ್ಟು ಅದು ತಗೊಳ್ಳೋದು ಬಿಡೋದು ಅದು ಅವರವರ ಇದ್ರ ಮೇಲೆ ಖಂಡಿತ. ಸರ್, ಸ್ಟೀಲ್ ಅಂಡ್ ಸಿಮೆಂಟ್ ಇದೆ. ಹಾಂ, ಸಿಮೆಂಟು ಸರ್ ಮಾಡಿದ್ದೀವಿ. ಹೌದು ಸರ್, ಅಣ್ಣಾಮಲೈ ಇದೆ, ತುಂಬ ಇಷ್ಟ. ಡೈಲಾಗ್ ಬಿಟ್ಟರು ಇರಲಿ ಇಷ್ಟನ ಅದು, ಬಟ್ ಡೈಲಾಗ್ ಅನ್ನೋವಾಗ ನಾವು ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ, ಪೊಲೀಸ್ ಕ್ಯಾರೆಕ್ಟ್ರು. ಅದರಲ್ಲಿ ಅವರು ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಮೇಲೆ ಒಂದು ಇದು ಇಟ್ಕೊಂಡು
ಆ ಥರ ಮಾಡಿದ್ವಿ. ಬಟ್ ಆ್ಯಕ್ಟಿಂಗೇ ಬರಲ್ಲ, ನನಗೆ ಒಂಚೂರು ಬರಲ್ಲ. ಬಟ್ ಲೋಕಿನೇ ಇಟ್ಕೊಂಡು ಮಾಡಿಸು, ನೀನೇನಾದರೂ ನೋಡೋಣ, ಹಿಂಗಾದ್ರೆ ಇರಲಿ ಮಾಡು, ಏನು ರಿಯಲ್ ಇದೆ ಹಂಗೆ ಮಾಡಿ ಅಂತ. ಮಾಡಲ್ಲ ಅಂತ ನಾನು ತುಂಬ ಫೋರ್ಸ್ ಮಾಡಿ ಮಾಡಿಸಿದ್ದು, ಮಾಡಿಸಿ ಅಂತ ಮಾಡಿದ್ದೀವಿ. ಆ್ಯಕ್ಟಿಂಗು ಕನಸಾಯಿತು, ಪಿಕ್ಚರ್ ಮಾಡೋದು 2 ಕನಸು ಆಯಿತು. ನೆಕ್ಸ್ಟ್ ಅದು ಏನಾಗುತ್ತೆ ಆಮೇಲೆ ಮುಂದಕ್ಕೆ ನಾನು ನೋಡೋಣ. ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ಮೊದಲಿಗೆ ನಮ್ಮ ಲೋಕಲ್ ಲೋಕಿ ಸರ್, ಅವ್ರು ಯಾವ ಥರ ಹಿಂಸೆ ಕೊಡ್ತಾರೆ ಅಂದರೆ, ಸುಮಾರು ಒಂದು ನೈಟು 2 ಗಂಟೆ 3 ಗಂಟೆ ಇರುತ್ತೆ ಸರ್, ಮಧ್ಯರಾತ್ರಿಯಲ್ಲಿ ಫೋನ್ ಮಾಡ್ತಾರೆ, ಈ ಥರ ಒಂದು ಸಾಂಗ್ಸ್ ಮಾಡಿದ್ದೀರಿ, ದಯವಿಟ್ಟು ನಾಳೆ ಬಂದು ಮಾಡಿಕೊಡಿ ಅಂತ. ಅವ್ರದ್ದು ಸುಮಾರು ಒಂದು 3-4 ಫಿಲಮ್ ಆಯಿತು. ಮೊನ್ನೆ ಒಂದು ಸಖತ್ ರಿಸ್ಕ್ ಅಂತ ಒಂದು ಶಿವಂ ಸಾಂಗ್ಸ್ ಮಾಡಿದ್ರಿ. ಸೊ ಭಾಳ ಖುಷಿ ಆಯ್ತು ಅದು, ಯಾಕಂದರೆ 125 ವರ್ಷ 111 ವರ್ಷ ಕುಂಭಮೇಳ ಅಂತ ಗೋದಾವರಿ ಪುಷ್ಕರ್ಣದಲ್ಲಿ, ಅದರಲ್ಲಿ ಒಂದು ಶಿವ ಸಾಂಗ್ಸ್ ಮಾಡಿದ್ರು, ಭಾಳ ಖುಷಿ ಆಯಿತು ಸರ್. ಮತ್ತು ಇದು ಈ ಮಾದೇರ್ ಫಿಲಮಲ್ಲಿ ನನಗೆ ಅಂಬರೀಷ್ ಅಣ್ಣ ಅವ್ರದ್ದು ಒಂದು ಹಾಡು ಭಾಳ ಇಷ್ಟ ಆಯಿತು, ಗೊಂಬೆ ಆಡ್ಸೋಣ ಅಂತ. ಸರ್ ಇದರಲ್ಲಿ ಒಂದು ಸಾಂಗ್ಸ್ ಮಾಡಿದ್ದೀರಿ ಬುಡುಬುಡಿಕೆ ತಗೊಂಡು, ನಾನು ಅದು ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸರ್. ಸೊ ಹೆಣ್ಮಕ್ಳಿಗೆ ಯಾವ ಥರ ಇದಾಗುತ್ತೆ. ಸೊ ನಾನು ಇಲ್ಲಾಂದ್ರೂ ಯಾಡು ಎಲ್ಲರ ಮನಸ್ಸಲ್ಲಿ ನಿಲ್ಲುತ್ತಂತ ಅಂದ್ಕೊಂಡಿದ್ದೀನಿ ಸರ್. ಆಮೇಲೆ ಒಂದು 3 ಗಂಟೆ ಇತ್ತು, ಫುಲ್ಲು ಜ್ವರ. ಈ ಸಾಂಗ್ಸ್ ಮಾಡಬೇಕಾದ್ರೆ ನನ್ನ ಹತ್ರ ಆಗ್ತಾಯಿಲ್ಲ ಅಂತ ಇರೋ ಬೆಟ್ಟಗಳೆಲ್ಲ ಹತ್ತಿಸಿ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಸರ್, ಎಲ್ಲರೂ ಸೇರಿ ಟೀಮ್ ವರ್ಕ್ ಆಗಿ ಮಾಡಿದ್ದೀರಿ. ದಯವಿಟ್ಟು ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಿ, ಎಲ್ಲರೂ ಬರ್ತಾರೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡೋಕ್ಕೆ. ಸೊ ನಾವು ಪ್ರತಿಯೊಂದು ಕಂಟೆಂಟ್ ಕೊಟ್ಟರೆ ಎಲ್ಲರೂ ಬಂದು ನೋಡ್ತಾರೆ ಸರ್. ಜೈ ನಮಃ ಶಿವ. ಸರ್ ಇದರಲ್ಲಿ ಒಂದು ಇಟ್ಸ್ ನಾಟ್ ಅಗೋರಿ, ಆ್ಯಕ್ಚುಲಿ ಒಂಥರ ಬುಡುಬುಡಿಕೆ ಅಂತ ಒಂದು ಮೆಸೇಜ್ ಸರ್. ಈ ಥರ ಸೊ ಹೆಣ್ಮಕ್ಳಿಗೆ ಈ ಥರ ಒಂದು ಮೋಸ ಆಗುತ್ತದೆ ಅಂತ ಹಾಡು ಮುಖಾಂತರ ಇದು ಮಾಡೋದು ಸರ್. ಆಯಿತು ಸರ್, ಒಂದು 120-130 ಆಗಿರ್ಬೋದು. ಗುಜರಾತಲ್ಲೂ ವಿಕ್ರಮ್ ಠಾಕೂರ್ ಸೂಪರ್ ಸ್ಟಾರ್ ಅಂತ, ಅದರಲ್ಲೂ ಮೇನ್ ವಿಲನ್ ಆಗಿ ಮಾಡಿ ಅಲ್ಲಿ ಒಂದು 100 ಡೇಸ್ ಎಲ್ಲ ಓಡಿದೆ. ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಮಾಡ್ತಾ ಇದ್ದೀನಿ ಸರ್. ದೇವರು ಕೊಡ್ತಾನೆ ಸರ್, ಯಾಕಂದ್ರೆ ನಾನು ಹುಟ್ಟಿರೋದು ಕಾಶಿಯಲ್ಲಿ, ಅಪ್ಪ ಇಂಡಿಯನ್ ಆರ್ಮಿಲಿ ಇದ್ರು. ಸೊ ಹಾಗಾಗಿ ನಾನು ಕಾನ್ಪುರ ಉತ್ತರ ಪ್ರದೇಶದಲ್ಲಿ ಹುಟ್ಟಿದ್ದು. ಸೊ ಅದೇನೋ ಹುಟ್ಟುವಾಗನೇ ಕಾಶಿ ನೀರು ಕುಡಿದ್ಬಿಟ್ಟು ಬಂದಿರೋದ್ರಿಂದ ಈ ಶಿವನ ಪಾತ್ರನೇ ಸಿಗುತ್ತಂತ. ಸೊ ಎಲ್ಲ ಪಾತ್ರನೂ ಸಿಗ್ತಾ ಇದೆ ಸರ್, ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಾರ್ನಿಂಗ್ ಇನ್ 21 ಇಯರ್ಸ್ ಆಯಿತು ಸರ್. ಹೌದು ಪರಿಚಯ. ಸೊ ಲೋಕಿ ಒಂದು ಕಾನ್ಸೆಪ್ಟ್ ಹೇಳಿದ್ರು ಸರ್, ಈ ಥರ ರಾ ಫುಟೇಜ್ ಎಲ್ಲ ಇರುತ್ತೆ ಸಿನಿಮಾ ಅಂತ. ಸೊ ಅದನ್ನು ತುಂಬ ಚೆನ್ನಾಗಿ ಒಂದು ಮೂಡ್ ಮಾಡಿ ನಾವು ಮಾಡಿದ್ದೀವಿ ಸರ್. ನನ್ನ ಹೆಸರು ಜಗನ್ ಬಾಬು ಅಂತ ಸರ್, ಕ್ಯಾಮ್ರಾಮ್ಯಾನು ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲೇ ಕನ್ನಡ ತಮಿಳು ಎಲ್ಲ ಮಾಡ್ತಾ ಇದ್ದೀನಿ. ಲೋಕಿದ್ದು 2ನೇ ಸಿನಿಮಾ ಮಾಡಿಕೊಡ್ತಾ ಇರೋದು ನಾನು. ಬಟ್ ಪ್ರೊಡ್ಯೂಸರ್ ಅಷ್ಟೇ ಒಂದು ಹೋಲಿ ಸಾಂಗ್ ಅಂತ ಮಾಡಿದ್ರು, ಅದಕ್ಕೆ ಗೀತಾ ಮಾಸ್ಟ್ರು ಅದಕ್ಕೆ. ಸೊ ಸಾಂಗಿಗೆ ಏನು ಬೇಕೋ ಅದನ್ನು ಅಷ್ಟು ಜಿಮ್ಮಿ ಜಿಪ್ಪು ಕ್ರೈನ್ ಎಲ್ಲ ಸುಮಾರು ಬಣ್ಣಕ್ಕೆ ನಮಗೆ ಒಂದು 1 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡಿದ್ರು. ನಮಗೆ ಸುಮಾರು ರಿಚ್ ಆಗಿ ಮಾಡಿದ್ದೀವಿ, ಸಾಂಗ್ಸ್ ಆಗಲಿ ಎಲ್ಲ ಆಗಲಿ. ಸೊ ಇದನ್ನೆಲ್ಲ ನೀವು ನಮಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾನ ಸ್ವಲ್ಪ ಹೈಪ್ ಮಾಡಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಂದು ರಿಕ್ವೆಸ್ಟ್, ಕನ್ನಡ ಸಿನಿಮಾನು ಬೆಳೆಸಿ ದಯವಿಟ್ಟು. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಈ ಸಿನಿಮಾಗೆ ಬಂದಿದ್ದು ಲೋಕಿ ಅವ್ರ ಹತ್ರ. ಹಿಂಗೆ 2 ಮಂತ್ಸ್ ಒಂದ್ಸರಿ ಹಿಂಗೆ ರಿಹರ್ಸಲ್ ಮಾಡ್ತಾ ಇರಬೇಕಾದ್ರೆ ಅದು ಮಾಡೋಕ್ಕಾಗಿರಲಿಲ್ಲ. ಸೊ ನಮ್ಮ ಮುರುಗನ್ ಸರ್ ಡೈರೆಕ್ಟ್ರು ಬಂದ್ಬಿಟ್ಟು, ಮಾಸ್ಟರ್ ಸಾಂಗ್ ನೀವೇ ಮಾಡಿಬಿಡಿ ಅಂತಂದಾಗ ಗೀತಾ ಮಾಸ್ಟರ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು, ಸರಿ ಯಾವುದು ಹೋಲಿ ಸಾಂಗ್ ಅಂತ ಹೇಳ್ಬಿಟ್ಟು ಗೀತಾ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಒಂದು 250+ ಡ್ಯಾನ್ಸರ್ಸ್ನ ಹಾಕ್ಬಿಟ್ಟು, ಅದು ನಮ್ಮ ಪ್ರೊಡ್ಯೂಸರ್ದು ಮತ್ತು ನಮ್ಮ ಲೋಕಿ ಅಣ್ಣವ್ರದ್ದು ಮಿನಿಮಮ್ ಟೈಮಲ್ಲಿ ಮುಗಿಸ್ಕೋಬೇಕಿತ್ತು. ಅಷ್ಟು 250 ಕ್ರೌಡನ್ನು ಹ್ಯಾಂಡ್ಲ್ ಮಾಡಿ 2 ಡೇಸಲ್ಲೇ ವಿತಿನ್ 2 ಡೇಸಲ್ಲೇ ಸಾಂಗ್ ಮುಗಿಸ್ಕೋಬೇಕಿತ್ತು. ಲೊಕೇಶನ್ ಶಿಫ್ಟಿಂಗ್ ಜಾಸ್ತಿ ಇತ್ತು. ಅದನ್ನು ಮುಗಿಸ್ಕೊಂಡು ಹೋಲಿ ಸಾಂಗಲ್ಲಿ ಲೀಡ್ ಮಾಡಿದ್ದೀನಿ, ಪ್ಲಸ್ ಒಂದು ಸ್ಮಾಲ್ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಥ್ಯಾಂಕ್ಸ್ ಟು ಮುರುಗನ್ ಸರ್ ಆ್ಯಂಡ್ ಲೋಕಿ ಅಣ್ಣ. ಗೀತಾ ಮಾಸ್ಟರ್ ತುಂಬ ಚೆನ್ನಾಗಿ 2 ದಿನದಲ್ಲಿ ಅಷ್ಟು ಜನನೂ ಹ್ಯಾಂಡ್ಲ್ ಮಾಡಿ ತುಂಬ ರಿಚ್ ಆಗಿ ಸಾಂಗ್ ಬಂದಿದೆ. ಬೇಸಿಕಲಿ ನಾನು ಡ್ಯಾನ್ಸರ್ ಆಗಿರೋದ್ರಿಂದ ಡ್ಯಾನ್ಸ್ ಪೋರ್ಷನ್ಸ್ ಇಂದ ಹಿಡಿದು ಎಲ್ಲ ತುಂಬ ರಿಚ್ ಆಗಿ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.
ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಈ ಸಿನಿಮಾದಲ್ಲಿ 2 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ, ಒಂದು ಓಲಿ ಸಾಂಗ್ ಮತ್ತೆ ಇನ್ನೊಂದು ಉಗ್ರಂ ರವಿ ಸರ್ ಜೊತೆನಲ್ಲಿ. ಸೊ 2 ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ. ಇನ್ನೊಂದು ನನ್ಗೆ ಈ ಸಿನಿಮಾ ರಿಲೀಸ್ ಆಗ್ಬೇಕು ಅನ್ನೋದಂದ್ರೆ ಒಂದು ಸ್ವಾರ್ಥ ಇದೆ ನಂದುನು, ಯಾಕಂದ್ರೆ ನನ್ನ ತಮ್ಮ ಸಾಂಗ್ ಅಲ್ಲಿ ಲಾಂಚ್ ಮಾಡಿದೀವಿ. ಸೊ ಅವನನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ತುಂಬಾನೇ ಖುಷಿ ಇದೆ ನನಗೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತು ಇವತ್ತಿನ ದಿನ ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ರಿಲೀಸ್ ಮಾಡೋದು ಅಷ್ಟೇ ಕಷ್ಟ ಇದೆ. ಸೊ ಟೀಮ್ ಹೆಂಗೆ ಅಂದ್ರೆ ಅಷ್ಟು ಸ್ಟ್ರಗಲಿಂಗ್ಸ್ ಗಳನ್ನ ಮೀರಿ ಇವತ್ತು ಸಿನಿಮಾ January 15th ರಿಲೀಸ್ ಆಗೋದಕ್ಕೆ ರೆಡಿ ಇದೆ. ಸೊ ಎಲ್ಲ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ನಲ್ಲಿ ಬಂದು ನೋಡಿ ಸೊ ಕನ್ನಡ ಸಿನಿಮಾಗಳನ್ನ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಂಡ್ ಲೋಕಿ ಅವ್ರಿಗೆ ಮತ್ತೆ ಮುರುಗನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಆಕ್ಚುಲಿ ಇಂಡಿವಿಜುವಲ್ ಕೊರಿಯೋಗ್ರಫಿ ಬಂದು 40+ ಕೊರಿಯೋಗ್ರಫಿ ಮಾಡಿದ್ದೀನಿ. ಯೋಗರಾಜ್ ಭಟ್ ಸರ್ ಜೊತೆ ಮನದ ಕಡಲು ಮತ್ತೆ ಕೌಸಲ್ಯ ಸುಪ್ರಜರಾಮ. ಸೊ ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಸುಮಾರು 700 ಸಿನಿಮಾಗಳು ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ಅಸಿಸ್ಟೆಂಟ್ ಆಗೂ ಕೆಲಸ ಮಾಡಿದ್ದೀನಿ ಸರ್. ಸೊ 20 years ಜರ್ನಿ ನಂದು. ಸೊ ತುಂಬಾ ಖುಷಿ ಆಗ್ತಾ ಇದೆ. ರಂಜಿತ್ ಅಂತ ಮೊನ್ನೆ ರೀಸೆಂಟ್ ಆಗಿ ಚಿತ್ತಾರ ಅವಾರ್ಡ್ಸ್ ಕೂಡ ಬಂದಿದೆ, ಬೆಸ್ಟ್ ಪ್ರಾಮಿಸಿಂಗ್ ಕೊರಿಯೋಗ್ರಾಫರ್ ಅಂತೇಳಿ. ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸುಬ್ಬಿ ಆಗ್ಲಿ ಸಾಗರ್ ಆಗ್ಲಿ ಎಲ್ಲ ಸುಮಾರು ತುಂಬಾ ಕಷ್ಟ ಬಿದ್ದು, ಅಂದ್ರೆ ಒಂದು ಮಿನಿಮಮ್ ಬಜೆಟ್ ಅಲ್ಲಿ ಹೈ ಕ್ವಾಲಿಟಿ ಔಟ್ಪುಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಆಗ್ಲಿ ಮುರುಗನ್ ಸರ್ ಆಗ್ಲಿ ಎಲ್ಲರೂ ಒಂದು ಟೀಮ್ ವರ್ಕ್ ತರ ತುಂಬಾ ಕಷ್ಟ ಬಿದ್ದು ಮಾಡಿರೋದು. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು, ಇನ್ನೂ ಚೆನ್ನಾಗಿ ಇದ್ ಮಾಡಿ. ಹಾಗೆ ಒಂದೊಳ್ಳೆ ಮೆಸೇಜ್ ಇದೆ, ಒಂದೊಳ್ಳೆ ಮೆಸೇಜ್ ಓರಿಯೆಂಟೆಡ್ ಒಂದೊಳ್ಳೆ ಮೆಸೇಜ್ ಇದೆ. ಅಟ್ ದಿ ಎಂಡ್ ಆಫ್ ದಿ ಡೇ ಒಂದೊಳ್ಳೆ ಮೆಸೇಜ್ ಇದೆ. ರೇಪ್ ಹೇಗ್ ಮಾಡ್ಬೇಕು ಅನ್ನೋ ಮನಸ್ಥಿತಿಗಳು ಹೇಗಿರುತ್ತೆ, ಮಾಡೋರ್ ಮನಸ್ಥಿತಿಗಳು ಹೇಗಿರುತ್ತೆ, ಆದವ್ರ ಮನೆಯವ್ರಿಗೆ ಏನೇನ್ ಫೀಲ್ ಆಗುತ್ತೆ, ಅಟ್ ದಿ ಸೇಮ್ ಟೈಮ್ ಅಟ್ ದಿ ಎಂಡ್ ಇಂಥವ್ರಿಗೆ ಏನ್ ಮಾಡ್ಬೇಕು ಅನ್ನೋಂಥದ್ದು, ನಮ್ಮ ಕಾನೂನು ಏನ್ ಶಿಕ್ಷೆ ಇದ್ ಮಾಡ್ಬೇಕು, ಅದಕ್ಕಿಂತ ಮುಂಚೆನೆ ಪಬ್ಲಿಕ್ ಇನ್ನೂ ಜಾಸ್ತಿ ಆದಾಗ ಇನ್ನೇನ್ ಶಿಕ್ಷೆ ಕೊಡ್ತಾರೆ ಅನ್ನೋದು ಒಂದೊಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ.